ಇಲ್ಲಿ ನಾವು ಇವಾಗ ಕೋಶೆಂಟ್ ರೂಲ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ನಮ್ಮ ಹತ್ರ ಒಂದು ರ್ಯಾಷನಲ್ ಫಂಕ್ಷನ್ ಇದೆ ಅಂತ ಹೇಳ್ಕೊಳ್ಳಿ. ಇದನ್ನು ನಾನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ನಾವು ಕೋಶೆಂಟ್ ರೂಲ್ ಉಪಯೋಗಿಸ್ಬೇಕಾಗುತ್ತೆ. ಸರಿನಾ? ಸೊ ಈ ರೀತಿಯಲ್ಲಿ ಕಾಣುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ದ ನ್ಯೂಮರೇಟರ್ ಇಂಟು ದ ಡಿನಾಮಿನೇಟರ್ ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ದ ಡಿನಾಮಿನೇಟರ್ ಇಂಟು ದ ನ್ಯೂಮರೇಟರ್, this entire expression divided with the denominator, the square of the denominator. ಸರಿನಾ? ಈ ರೀತಿಯಲ್ಲಿ ಬರಿತೇನೆ. ಸೊ ಇಲ್ಲೊಂದು ಪುಟ್ಟು ನೋಟ್ ಮಾಡ್ಕೊಬೇಕು. ಏನಂತ ಹೇಳಿದ್ರೆ ಇಟ್ಸ್ ಸ್ಕ್ವೇರಿಂಗ್ ನಾಟ್ ಸೆಕೆಂಡ್ ಆರ್ಡರ್ ಡಿರೈವೇಟಿವ್. ಸರಿನಾ? ಈ ಪ್ರೈಮ್ ನೊಟೇಷನಲ್ಲಿ ಇದು ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಲೆಟ್ ಯು ಬಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಕರ್ಕೊಳ್ಳೋಣ. ದಟ್ ಈಸ್ ಅ ನ್ಯೂಮರೇಟರ್. ಡಿನಾಮಿನೇಟರ್ನ ವಿ ಅಂತ ಕರೆದುಕೊಳ್ಳೋಣ. ಸೊ ನಿಮ್ಮ ರೂಲ್ ಹೀಗೆ ಕಾಣುತ್ತೆ. ಯು ಬೈ ವಿ ಪ್ರೈಮ್ is equal to u prime into v minus v prime into u, this entire expression divided with v square. ಸರಿನಾ? ಸೊ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಸುಲಭ ಆಗುತ್ತೆ. ಡಿಫ್ರೆನ್ಷಿಯೇಟ್ ಸೈನ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಅಂತ ತಿಳ್ಕೊಳ್ಳಿ. ಸೊ ರೂಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಮೊದಲು ಡಿಫ್ರೆನ್ಷಿಯೇಟ್ ಮಾಡಿ ನ್ಯೂಮರೇಟರ್ನ, multiply that with the square of the denominator minus differentiate the denominator and multiply with that of the numerator. ಈ ಪೂರ ಸ್ಕ್ವೇರ್ ದ ಡಿನಾಮಿನೇಟರ್ ಅಂತ ಹೇಳಿ ಲೆಕ್ಕ. ಆಯಿತಾ? ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡ್ತು ಅಂತ ಹೇಳಿದ್ರೆ ಕಾಸ್ ಎಕ್ಸ್ ಬರುತ್ತೆ ಇಂಟು ಎಕ್ಸ್ ಸ್ಕ್ವೇರ್. ಡಿನಾಮಿನೇಟರ್ ಡಿಫ್ರೆನ್ಷಿಯೇಟ್ ಮಾಡ್ತು ಅಂತ ಹೇಳಿದ್ರೆ 2x ಬರುತ್ತೆ, ಸೈನ್ ಎಕ್ಸ್ ಮಿಕ್ಕೊಂಡೈತಿ ಇಲ್ಲಿ. ಇದು ಪೂರ ಡಿವೈಡೆಡ್ ವಿತ್ ಎಕ್ಸ್ ಟು ದ ಪವರ್ ಆಫ್ 4. ಆಯಿತಾ? ಸೊ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಇವೆಲ್ಲ. ಎಕ್ಸ್ ಸ್ಕ್ವೇರ್ ಹೇಗೆ 2x ಆಯಿತು, ಸೈನ್ ಎಕ್ಸ್ ಹೇಗೆ ಕಾಸ್ ಎಕ್ಸ್ ಆಗಿತ್ತು ಅಂತೆಲ್ಲ ಹೇಳಿ. ಸೊ ಅದನ್ನು ಹಂಗೆ ಹೋಗ್ತಾ ಹೋಗ್ತಾ ಕಲಿತೀವಿ. ಇದು ತಕ್ಷಣಕ್ಕೆ ರೂಲ್ನ ಎಲ್ಲ ರೂಲು ಚೆನ್ನಾಗಿ ಗೊತ್ತಿರಬೇಕು ಮತ್ತು ಇದನ್ನು ನೀವೆಲ್ಲ ಬರ್ಕೊಂಡಿರಬೇಕು.